ಸರ್ಕಾರದಿಂದ ಹೊಸ ನೇಮಕಾತಿಗೆ ಚಾಲನೆ. ಪೊಲೀಸ್ ಇಲಾಖೆಯಲ್ಲಿ 8176 ಹುದ್ದೆಗಳ ಭರ್ತಿಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿದೆ. ನಮಸ್ತೆ ಗೆಳೆಯರೇ, ಕಾಯಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಉಳಿದಿರುವ ನೇರ ನೇಮಕಾತಿ ಹುದ್ದೆಗಳ ಪೈಕಿ 56,432 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿರುವುದು. ಮುಂದಿನ 30 ದಿನಗಳಲ್ಲಿ ನೇಮಕಾತಿ ಮಾಡಲಾಗುವುದು ಎಂದು ಸರ್ಕಾರ ಆದೇಶ ಹೊರಡಿಸಿದೆ. ಇದರ ಬೆನ್ನಲ್ಲೇ ಪ್ರಪ್ರಥಮವಾಗಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿಗೆ ಚಾಲನೆ ನೀಡಿದೆ. 8176 ಹುದ್ದೆಗಳ ಪೈಕಿ ನೇಮಕಾತಿಗೆ ಚಾಲನೆ ಸಿಗಲಿದೆ. ಪೊಲೀಸ್ ಹುದ್ದೆಗಳ ವಿವರಣೆ: ಡಿಎಸ್ಪಿ 20 ಹುದ್ದೆಗಳು, ಡಿಆರ್ಸಿಆರ್ 1650 ಹುದ್ದೆಗಳು, ಪಿಸಿ 4110 ಹುದ್ದೆಗಳು, ಕೆಎಸ್ಆರ್ಪಿ 2032 ಹುದ್ದೆಗಳು, ಕೆಎಸ್ಐಎಸ್ಎಫ್ 364 ಹುದ್ದೆಗಳು ಇವೆ. ಕೆಎಸ್ಆರ್ಪಿ, ಕೆಎಸ್ಐಎಸ್ಎಫ್, ಡಿಆರ್ಸಿಆರ್, ಪಿಸಿ ಎಲ್ಲ ಹುದ್ದೆಗಳನ್ನು ಜಿಲ್ಲಾವಾರು ಹಂಚಿಕೆ ಮಾಡಲಾಗಿದೆ. ಉದಾಹರಣೆಗೆ ಡಿಆರ್ಸಿಆರ್ ಬೆಂಗಳೂರಿನಲ್ಲಿ 918 ಹುದ್ದೆಗಳು, ಮೈಸೂರು ಸಿಟಿಯಲ್ಲಿ 50 ಹುದ್ದೆಗಳು, ಬೆಂಗಳೂರು ಡಿಸ್ಟಿಕ್ನಲ್ಲಿ 20 ಹುದ್ದೆಗಳು, ಮೈಸೂರು ಡಿಸ್ಟಿಕ್ಗೆ 40 ಹುದ್ದೆಗಳು, ಮಂಡ್ಯ 45 ಹೀಗೆ ಪ್ರತಿಯೊಂದು ಜಿಲ್ಲೆಗೂ ಹಂಚಿಕೆ ಮಾಡಿದ್ದಾರೆ. ಗೃಹ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು 15% ಹುದ್ದೆಗಳು ಖಾಲಿ ಇವೆ. ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗುವುದು. ಕೆಲವೇ ತಿಂಗಳಲ್ಲಿ ನೇರ ನೇಮಕಾತಿ ಪ್ರಕ್ರಿಯೆ ಮೂಲಕ ಆದೇಶ ನೀಡಲಾಗುವುದು ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ತಿಳಿಸಿದ್ದಾರೆ. ಇಂತಹ ಮಾಹಿತಿಗಾಗಿ ಕಾಯಕ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.